ವಾರ್ತೆಗಳ ಪ್ರಾಯೋಜಕರು ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 25,000 ಕೋಟಿ ಅನುದಾನ ನೀಡಿ ಕೈಗಾರಿಕೆಗಳಿಗೆ ರಿಯಾಯಿತಿ ಘೋಷಿಸಲು ವಿ ಲಕ್ಷ್ಮೀರೆಡ್ಡಿ ಆಗ್ರಹ. ಕಾರ್ಮಿಕ ಸಂಹಿತೆ ಜಾರಿ ವಿರೋಧಿಸಿ ಬೃಹತ್ ಪ್ರತಿಭಟನೆ, ರ್ಯಾಲಿ. ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಯರಗೇರರ್ ಬಳಿ ರಸ್ತೆ ತಡೆ, ಕಾರ್ಮಿಕ ಸಂಹಿತೆ ಜಾರಿಗೆ ವಿರೋಧ. ಮತ್ತು ದೇವರು ಧರ್ಮದ ಹೆಸರಿನಲ್ಲಿ ದಂಧೆ, ಆರ್ ಮಾನಸಯ್ಯ. ರಾಜ್ಯ ಸರ್ಕಾರ ಬಜೆಟ್ ಮಂಡಿಸಲು ಸಿದ್ಧತೆ ನಡೆಸಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹೊಸ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಹಾಗೂ ಉದ್ಯೋಗ ಸೃಷ್ಟಿಸಲು ವಿಶೇಷ ಒತ್ತು ನೀಡಲು ಮುಂದಾಗಬೇಕು ಎಂದು ರಾಯಚೂರು ಕಾಟನ್ ಮಿಲ್ಸರ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೈಗಾರಿಕೆಗಳ ಉತ್ತೇಜನವಿಲ್ಲದೆ ಉದ್ಯೋಗ ಸೃಷ್ಟಿಸಲು ಸಾಧ್ಯವಿಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 25,000 ಕೋಟಿ ರೂಪಾಯಿ ಅನುದಾನ ಕಾಯ್ದಿರಿಸಿ ಶೇಕಡ 25% ಅನುದಾನವನ್ನ ಕೈಗಾರಿಕೆಗಳ ಅಭಿವೃದ್ಧಿಗೆ ಮೀಸಲಿಡಬೇಕು ಎಂದರು. ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಂದ ಗುರುತಿಸಿಕೊಂಡಿರುವ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹತ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತಿದ್ದು, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಥಾಪನೆಗೆ ಕೇಂದ್ರದ ಮೇಲೆ ಒತ್ತಡ ತರಬೇಕಿದೆ. ಕಲ್ಯಾಣ ಕರ್ನಾಟಕದ 42 ಜನ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನಿರುದ್ಯೋಗ ಸಮಸ್ಯೆ ನೀಗಿಸಲು ತರಬೇತಿ, ಉದ್ಯೋಗ ಒದಗಿಸುವ ಕೈಗಾರಿಕೆಗಳ ಸ್ಥಾಪನೆಗೆ ಒತ್ತು ನೀಡಬೇಕು ಎಂದರು. ಕೃಷಿ ಆಧಾರಿತ ಕೈಗಾರಿಕೆಗಳು ಸಾಕಷ್ಟು ಕಾರ್ಯನಿರ್ವಹಿಸುತ್ತಿದ್ದು, ಕಡಿಮೆ ದರದಲ್ಲಿ ಕೈಗಾರಿಕೆ ಸಾಲ ಯೋಜನೆ ರೂಪಿಸಬೇಕು. 2013ರಿಂದ 2019ರಲ್ಲಿ ಜಾರಿಗೊಳಿಸಲಾಗಿದ್ದ ಮಹಿಳಾ ಉದ್ದಿಮೆದಾರರಿಗೆ ಶೇಕಡ 4% ಬಡ್ಡಿ ದರದಲ್ಲಿ 2 ಕೋಟಿ ಸಾಲ ಯೋಜನೆ ಸ್ಥಗಿತಗೊಳಿಸಲಾಗಿದೆ. ಮಹಿಳೆ ಉದ್ದಿಮೆಗಳು ಹೆಚ್ಚಿಸಲು ಶೇಕಡ 4% ಬಡ್ಡಿ ದರದಲ್ಲಿ 10 ಕೋಟಿ ರೂಪಾಯಿ ಸಾಲ ನೀಡುವ ಯೋಜನೆ ರೂಪಿಸಬೇಕು ಎಂದರು. ಕೈಗಾರಿಕೆಗಳಿಗೆ ಸಹಾಯಧನ ಹಾಗೂ ವಿದ್ಯುತ್ ಬಿಲ್ ದರದಲ್ಲಿ ರಿಯಾಯಿತಿ ನೀಡುವುದು, ರಾಯಚೂರು ನಗರಕ್ಕೆ 3ನೇ ಹಂತದ ಕುಡಿಯುವ ನೀರಿನ ಯೋಜನೆ ರೂಪಿಸುವುದು, ಸಿರಿಧಾನ್ಯ ಬೆಳೆಯಲು ರೈತರಿಗೆ 3 ಎಕರೆ ಭೂಮಿ ಮಂಜೂರು ಮಾಡಿ ಪ್ರೋತ್ಸಾಹಿಸಲು ಮುಂದಾಗಬೇಕು ಎಂದರು. ಈ ಭಾಗದ ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೈಗಾರಿಕೆಗಳ ಸಮಸ್ಯೆಗಳನ್ನು ನಿವಾರಿಸಬೇಕು ಎಂದರು. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಮನವಿ ಸಲ್ಲಿಸಲಾಗಿದೆ ಎಂದರು. ಸಂಸದರಿಗೆ, ಶಾಸಕರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ ಈ ಸಲ ಬಜೆಟ್ನಲ್ಲಿ ನಾವು ಅವರಿಗೆಲ್ಲ ಒಂದು ವಿನಂತಿ ಮಾಡೋದೇನೆಂದರೆ, ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ 25,000 ಕೋಟಿ ಅನುದಾನವನ್ನು ಕೊಡಿಸಲು ಎಲ್ಲರೂ ಒತ್ತಾಯ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ದು ಇನ್ನೂರು ಪ್ರದೇಶ ಇವು 6-7 ಜಿಲ್ಲೆಗಳಿಗೆ ಬಹಳ ವರ್ಷದಿಂದ ಡೆವಲಪ್ಮೆಂಟ್ ಮಾಡಲು ಬಹಳ ಕಷ್ಟವಾಗಿದೆ. ಕೇವಲ 3,000 ಕೋಟಿ 5,000 ಕೋಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯುಟಿಲೈಸ್ ಆಗಲಾರ್ದೆ ಅದನ್ನು ಪೆಂಡಿಂಗ್ ಆಗ್ತಾ ಇದೆ. ಆದ ಕಾರಣ ಇದು ಕನಿಷ್ಠ 25,000 ಕೋಟಿ ಕೊಟ್ಟರೆ ಇದರಲ್ಲಿ ಮತ್ತೆ ಕೈಗಾರಿಕೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 25% ಈ ಅನುದಾನದಲ್ಲಿ 25% ಅನುದಾನವನ್ನು ಕೈಗಾರಿಕೆ ಡೆವಲಪ್ಮೆಂಟ್ಗೆ ಕೊಡಬೇಕು. ಈ ಕೈಗಾರಿಕೆಗೆ ಯಾಕೆ ಕೊಡ್ಬೇಕಂದ್ರೆ, ಈ ಕೈಗಾರಿಕೆ ಡೆವಲಪ್ಮೆಂಟ್ ಭಾಳ ನೀಟಾಗಿ ಆದರೆ ರೋಡ್ಸು, ಡ್ರೈನ್ಸು, ವಾಟರ್ ಸಪ್ಲೈ ಇವೆಲ್ಲ ಆದರೆ ಇನ್ನು ಬೇರೆ ಬೇರೆ ಇಂಡಸ್ಟ್ರಿಯವರು ಬೇರೆ ಬೇರೆ ರಾಜ್ಯದವರು ಇಲ್ಲಿ ಬರೋಕ್ಕಾಗೋದು ಅನುಕೂಲವಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಾಸಕರಿಗೆ
ಮನವಿ ಮಾಡ್ತೀವಿ. ಇದು ಬಜೆಟ್ನಲ್ಲಿ ಒತ್ತಾಯ ಮಾಡಲೇಬೇಕು. ಇವರೆಲ್ಲ 42 ಶಾಸಕರು ಮತ್ತು ಸಚಿವರು, ಸಂಸದರು ಮತ್ತು MLCಗಳು ಈ ಸಲ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಜೆಟ್ ಹೈಯೆಸ್ಟ್ ತಂದರೆ ಅವರಿಗೆಲ್ಲ ಮತ್ತೆ ಒಂದು ಸಲ ಸನ್ಮಾನ ಮಾಡ್ತೀನಿ ನಾನು ಅಂತ ಒಂದು ಸುದ್ದಿ ಹೇಳ್ತಾ ಇದ್ದೀನಿ. ಮತ್ತೆ ಮಾಡಬೇಕಂತ ಒಂದು ಕೋರಿಕೆ. ಅದಾದಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ಹತ್ತಿ ಬೆಳೆ ಹೆಚ್ಚಿಗಿದೆ. ಈಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಗುಲ್ಬರ್ಗ ಹಾಕಿದ್ರು ಅದನ್ನೇನು ಮೂವ್ಮೆಂಟ್ ಇಲ್ಲ. ಸರ್ಕಾರ ರಾಜ್ಯ ಸರ್ಕಾರ ಹೋಗಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡಿ ಗುಲ್ಬರ್ಗ ಆಗಲಿ ರಾಯಚೂರಿನೆಲ್ಲ ಮಾಡಿದರೆ ಅನುಕೂಲವಾಗ್ತದೆ. ಇದನ್ನು ಇನ್ವೆಸ್ಟರ್ಸ್ ಬರ್ತಾರೆ ಅಂತ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ರಾಯಚೂರಿನಲ್ಲಿ ಅಳವಡಿಸಬೇಕಂತ ನಾವು ರಾಯಚೂರು ಅಥವಾ ಯಾದಗಿರಿ ಆದರೂ ಪರವಾಗಿಲ್ಲ, ಇಲ್ಲಿ ಹತ್ತಿ ಬೆಳವಣಿಗೆ ಹೆಚ್ಚಿದೆ, ಇಲ್ಲಿ ಮಾಡಲೇಬೇಕು, ಮಾಡಿದರೆ ಅನುಕೂಲ ಆಗ್ತದಂತ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತ ನಾನು ಈಗಾಗಲೇ ಮುಖ್ಯಮಂತ್ರಿಗಳವರಿಗೆ ಪತ್ರವನ್ನು ಬರೆದಿದ್ದೆ. PMRY ಸಣ್ಣ ನೀವು ನಿಮ್ಗಳು ಅನುಕೂಲವೈತಿ. ಏನಂದ್ರೆ ಇಂಡಸ್ಟ್ರಿ ಅಂತಲ್ಲ, 10 ಲಕ್ಷದ ಪ್ರಾಜೆಕ್ಟ್ಗಳಂದ್ರೆ ನೀವು ಬಿಲ್ಡಿಂಗ್ ಪ್ರೆಸ್ ಆಗಲಿ, ಇನ್ನು ಬೇರೆ ಇಂಜಿನಿಯರಿಂಗ್ ವರ್ಕ್ಶಾಪ್ ಆಗಲಿ, ಇಂಥವು ಅನುಕೂಲ ಮಾಡೋಕ್ಕೆ ಬಹಳಷ್ಟು ಇದು ಕೇಂದ್ರ ಸರ್ಕಾರದಿಂದ ಯೋಜನೆಗಳು. ಆದರೆ ಇಲ್ಲಿ ಯಾರು ಇಂಟ್ರೊಡ್ಯೂಸ್ ಮಾಡಿ ಯಾವ ಕೆಲಸ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ CM ಫಂಡ್ನಲ್ಲಿ ಕೂಡ ಬಹಳಷ್ಟು ಇದಾವೆ. ಆದರೆ ಒಂದು ದಿವಸ ಈ ಸ್ಕೀಮ್ನ ಈ ಭಾಗದವರಿಗೆ ಯಾರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ. ಆದ ಕಾರಣ ಈ ಸ್ಕೀಮ್ ಜೊತೆಗೆ ನಮ್ಮ ಈ ಆಗ್ರೋ ಬೇಸ್ ಇಂಡಸ್ಟ್ರಿಗೆ ಸಹಾಯವನ್ನು ಮಾಡಬೇಕಂತ ಕೋರುತ್ತೇನೆ. ಇನ್ನೊಂದು 2019 ಪಾಲಿಸಿದಲ್ಲಿ ನಮಗೆ KSMCನಲ್ಲಿ ಮಹಿಳೆಯರಿಗೆ 2 ಕೋಟಿ ರೂಪಾಯಿ ಅನುದಾನದ ಇದು ಲೋನ್ ಕೊಡ್ತಾ ಇದ್ರು. ಅದಕ್ಕೆ 4% ಇಂಟ್ರೆಸ್ಟ್ ವುಮನ್ ಎಂಟರ್ಪ್ರೈಸಸ್ ಕೊಡ್ತಾ ಇದ್ರು. ಆದರೆ ಈಗ ಅದನ್ನು ಕಟ್ ಮಾಡಿ 5.5 ಜನರಲ್ ಅಂತ ಮಾಡಿದ್ದಾರೆ. ಅದೆಲ್ಲ ನಾವು ಈಗ 10 ಕೋಟಿ ತನಕ 4% ಇಂಟ್ರೆಸ್ಟ್ ವುಮನ್ ಎಂಟರ್ಪ್ರೈಸಸ್ಗೆ ಮಾಡಬೇಕು. ಮಾಡಿದರೆ ಮಹಿಳೆಯರು ಸ್ವಲ್ಪ ಉದ್ಯಮಿದಾರರು ಬಹಳಷ್ಟು ಆಗ್ತಾರೆ, ಅನುಕೂಲ ಆಗ್ತದೆ ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ವಿ. ಇದಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಇವರಿಗೆ ಶೇಕಡಾ 25% ಜನರಲ್ ಕೊಡ್ತಾರೆ, SC/ST 30%, ವುಮನ್ ಎಂಟರ್ಪ್ರೈಸಸ್ಗೆ 30% ಕೊಡ್ತಾರೆ. ಅದಕ್ಕೆ ಇನ್ನೂ 5% ಹೆಚ್ಚಿಗೆ ಮಾಡಬೇಕು. ಹೆಚ್ಚಿಗೆ ಮಾಡಿದ್ರೆ ಈ ಭಾಗದಲ್ಲಿ ಇನ್ನೂ ಇಂಡಸ್ಟ್ರಿಗಳು ಬೆಳವಣಿಗೆ ಆಗ್ತಾವ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ಬಿಲ್ ಬರ್ತಾ ಬಹಳಷ್ಟು ಹೆಚ್ಚಿಗೆ ಆಗ್ತದೆ. ಒಂದು 2 ರೂಪಾಯಿ ಸಬ್ಸಿಡಿ ಕೊಡ್ಬೇಕು ಇಂಡಸ್ಟ್ರಿಗೆ ಅಂತ ಈ ಮನವಿ ಪತ್ರವನ್ನು ಇದರಲ್ಲಿ ಬರ್ತಾ ಇದ್ದೀನಿ. ಇದಲ್ಲದೆ ನಮ್ಮ ರಾಯಚೂರಿನಲ್ಲಿ ಕುಡಿಯ ನೀರು ಬಹಳ ತೊಂದರೆ ಇದೆ. 2 ನದಿಗಳಿದ್ರೂ ಕೂಡ ನಮಗೆ ಇಂಡಸ್ಟ್ರಿಗೆ ಕುಡಿಯ ನೀರಿಲ್ಲ. ನಾವು ಸಾಕಷ್ಟು ಸಲ KKR ಒಂದು ಲೆಟರ್ ಬರೆದಿದೆ. ನಮ್ದು RO ಸಿಸ್ಟಮ್ ಅನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಕೂಡಿಸಿದರೆ ಲೇಬರ್ಸ್ಗೆ ಬಹಳ ಕುಡಿಯ ನೀರು ಅಮೌಂಟ್ಗಾಗಿ ಸೌಕರ್ಯ. ವಾಣಿಜ್ಯೋದ್ಯಮ ಸಂಘದ ಮಾಜಿ ಅಧ್ಯಕ್ಷ ನಾಗನಗೌಡ ಹರವಿ ಮಾತನಾಡಿ, ಜಿಲ್ಲೆಯ ಜನರಲ್ಲಿ ಜಾಗೃತಿ ಕೊರತೆಯಿಂದ ಸರ್ಕಾರದ ಯೋಜನೆಗಳು ಸದುಪಯೋಗ ಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. MSME ಸ್ಥಾಪಿಸಲು ಯುವಕ ಯುವತಿಯರು ಮುಂದೆ ಬರಬೇಕು ಎಂದರು. ಈ ರೀತಿ ಸಂವಾದ ಕಾರ್ಯಕ್ರಮ ಕೃಷಿ ಬಗ್ಗೆ ಇದ್ರ ಬಗ್ಗೆ ನಮ್ಮ ಕಡೆ ಆಸಕ್ತಿ ಕಡಿಮೆ, ಅವೇರ್ನೆಸ್ ಬಹಳ ಕಡಿಮೆ. ನಾವು ದೇಶ ಬಹಳ ಸತ್ಯ ಅವೇರ್ನೆಸ್ ನಮ್ಗೆ ಕಾಣ್ತಾ ಇದೆ. ನಮ್ಗೆ ಸಬ್ಸಿಡಿ ಕೊಡ್ತಾರೆ, 5 ವರ್ಷ ಆದ್ರೂ ಬರಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅವರು ಬಂದು ಚೆನ್ನಾಗಿ ಹೇಳಿದ್ರು. MSME ಅಂದ್ರೆ ಮೈಕ್ರೋ ಇಂಡಸ್ಟ್ರಿ ಕೂಡ ಹೈನುಗಾರಿಕೆಯಲ್ಲಿ ಗುಡಿಗೈಗಾರಿಕೆಗಳನ್ನ ಸಣ್ಣ ಇಂಡಸ್ಟ್ರಿ, ರೈಸ್ ಬ್ಯಾಗಲ್ಲಿ ದೊಡ್ಡ ಇಂಡಸ್ಟ್ರಿ ಬೇಕಿಲ್ಲ. ನಮ್ಗೆ ಸಣ್ಣ ಇಂಡಸ್ಟ್ರಿಗಳು ಪಾಲಿಶರು ಅಕ್ಕಿ ಬೇಕಿಲ್ಲ. ಒಂದು ಸಿಂಗಲ್ ಪಾಲಿಶನ್ ಅಂತ ಅಕ್ಕಿ ಹಲವರನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಹಳ್ಳಿಗಳನ್ನ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ. ಇದು ಉದ್ಯೋಗ ಸೃಷ್ಟಿ ಆಗಬೇಕಾದ್ರೆ ಸರ್ಕಾರ ಅನುದಾನ ಕೊಡಬೇಕು ಹೇಳಿದ್ರು. ಈಗ ಪರಿಸ್ಥಿತಿ ವಿಶೇಷವಾಗಿ ತೊಗರಿಗೆ ಮಹಾರಾಷ್ಟ್ರ ಯೋಜನೆಯನ್ನು ಮಧ್ಯಪ್ರದೇಶ, ಗುಜರಾತ್ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಹಾರಾಷ್ಟ್ರ ಮಾಡಿದ್ರು, ನಮ್ಮಲ್ಲಿ ಮಾಡಲ್ಲ. ಅಂದ್ರೆ ನಾವು ಸರ್ಕಾರ ಒಂದು ಕಾಲಕ್ಕೆ ಇಡೀ ಭಾರತದಲ್ಲಿ ಅತ್ಯಂತ ಮುಂದುವರೆದಂತ ರಾಜ್ಯ. ಇವತ್ತು ನಮಗಿಂತ ಗುಜರಾತ್ ಬೇರೆ ಬೇರೆ ಎಲ್ಲ ರಾಜ್ಯಗಳು ಮುಂದುವರಿತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರ ಹೆಚ್ಚಿನ ಗಮನ ಸೆಳೆಯೋದಕ್ಕೆ ಇವತ್ತೊಂದು ವೇದಿಕೆ ಘೋಷಣೆ ಮಾಡಿದ್ದೇವೆ. ಆಮೇಲೆ ಅನುದಾನವನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು, ಇನ್ಸೆಂಟಿವ್ಸ್ ಕೊಡಬೇಕು. ಎಲ್ಲ ಕೊಟ್ಟರೆ ಮಾತ್ರ ಉದ್ಯೋಗ ಸೃಷ್ಟಿ ಆಗ್ತದೆ. ಉದ್ಯೋಗ ಸೃಷ್ಟಿ ಆದರೆ ಜನರಿಗೆ ನಿರುದ್ಯೋಗ ಕಡಿಮೆ ಆಗ್ತದೆ. ಈ ದೃಷ್ಟಿಯಿಂದ ತಾವು ಅಧಿಕಾರ ಮಿತ್ರರು ಹೈಲೈಟ್ ಮಾಡಿ ಸರ್ಕಾರದ ಗಮನ ಸೆಳೆಯಬೇಕು. ಇದಕ್ಕೆ ಸಂಬಂಧಪಟ್ಟ ಕಲ್ಯಾಣ ಕರ್ನಾಟಕದ ಶಾಸಕರು ಮತ್ತು ಇವರಿಗೆ ಹೆಚ್ಚಿಗೆ ಅವರ ಅನೇಕ ವಿಚಾರಗಳಲ್ಲಿ ತಾವು ಪತ್ರಿಕಾಗೋಷ್ಠಿ ಮಾಡ್ತಿರ್ತಾರೆ. ಉದ್ಯೋಗ ಸೃಷ್ಟಿ ಮುಖ್ಯ. ಅವರಿಗೆ ಉದ್ಯೋಗನೇ ಇಲ್ಲಂದ್ರೆ ಬೇರೆ ಹೋಗ್ತಾ ಇದ್ದಾರೆ ನಮ್ಮ ಹಳ್ಳಿ ಜನ. ಅದನ್ನು ತಡಿಬೇಕಂದ್ರೆ MSME ಮಾತ್ರ ಸಾಧ್ಯ. MSME ಅಂದ್ರೆ ಬರೀ ದೊಡ್ಡ ಇಂಡಸ್ಟ್ರಿ ಅಲ್ಲ, ಹಳ್ಳಿಗಾರಿನಲ್ಲಿ ಕೂಡ ಅನೇಕ ರೀತಿಯ ಇಂಡಸ್ಟ್ರಿಗಳನ್ನ ತೆರೆಯುವಂತ ಅವಕಾಶ ಬಹಳ ಇರುವಂತ ಈ ಸಂದರ್ಭದಲ್ಲಿ
ಈ ಸಂದರ್ಭದಲ್ಲಿ ರಮೇಶ್ ನಾರಾಯಣ್ ಸೇಠ್ ಇದ್ದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಕಾರ್ಮಿಕ ಕೋಡ್ಗಳ ವಿರೋಧಿಸಿ ಕಾರ್ಮಿಕರು, ರೈತರು, ಕೃಷಿ ಕೂಲಿ ಕಾರ್ಮಿಕರು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಬೃಹತ್ ಪ್ರತಿಭಟನೆ ಧರಣಿ ನಡೆಸಿ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ಉದ್ಯಾನದವರೆಗೆ ಬೃಹತ್ ಮೆರವಣಿಗೆ ನಡೆಸಲಾಯಿತು. 4 ಕಾರ್ಮಿಕ ಕೋಡ್ಗಳನ್ನು ಜಾರಿಗೊಳಿಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಕಾರ್ಮಿಕ ಕೋಡ್ಗಳನ್ನು ಹಿಂಪಡೆದುಕೊಳ್ಳಬೇಕು, ರಾಜ್ಯ ಸರ್ಕಾರ 4 ಕಾರ್ಮಿಕ ಕೋಡ್ಗಳಿಗೆ ನಿಯಮಗಳನ್ನು ರೂಪಿಸದೆ ಜಾರಿ ಮಾಡಬಾರದು ಎಂದು ಆಗ್ರಹಿಸಿದರು. 29 ಕಾರ್ಮಿಕ ಕಾಯ್ದೆಗಳನ್ನು 4 ಕಾರ್ಮಿಕ ಕೋಡ್ಗಳಾಗಿ ಜಾರಿಗೊಳಿಸಿ ಆರ್ಥಿಕ ಮತ್ತು ರಾಜಕೀಯ ದಾಳಿಯಾಗಿದೆ ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಕಾರ್ಮಿಕರು ಮುಷ್ಕರ ನಡೆಸಿದರೆ ದಂಡ, ಜೈಲು ಶಿಕ್ಷೆ, ವೇತನ ಕಡಿತಗೊಳಿಸಲಾಗುತ್ತದೆ ಎಂದು ಕಾರ್ಮಿಕರಿಗೆ ಬೆದರಿಕೆ ಹಾಕಿದ್ದಕ್ಕೆ ಆಕ್ರೋಶ ಹೊರಹಾಕಿದರು. ನರೇಗಾದಡಿ ಕೆಲಸದ ಹಕ್ಕನ್ನು ಕಸಿದುಕೊಂಡು ಗ್ರಾಮೀಣ ಜನರ ದುಡಿಯುವ ಹಕ್ಕನ್ನ ನಿಯಂತ್ರಣ ಮಾಡುವ ಮೂಲಕ ಗ್ರಾಮೀಣ ಜನರ ಜೀವನ ಕಸಿದುಕೊಂಡು ಬೀದಿ ಪಾಲಾಗುವಂತೆ ಮಾಡುತ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯುತ್ ಶಕ್ತಿ ಖಾಸಗೀಕರಣ, ಪ್ರಸರಣ ಮತ್ತು ಅನುಷ್ಠಾನ ನಿರ್ವಹಣೆ ಖಾಸಗಿ ಬಂಡವಾಳಗಾರರಿಗೆ ನೀಡುವ ಮೂಲಕ ರೈತರು, ಜನಸಾಮಾನ್ಯರ ಸಬ್ಸಿಡಿಗೆ ಕಲ್ಲು ಹಾಕಿದೆ ಎಂದು ಕಿಡಿಕಾರಿದರು. ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನೀಡದೆ, ಕೃಷಿಯನ್ನು ಉತ್ತೇಜಿಸದೆ ಭೂ ಸ್ವಾಧೀನ ಕಾಯ್ದೆ ಮೂಲಕ ರೈತರ ಜಮೀನು ಕಸಿದುಕೊಳ್ಳುವ ಹುನ್ನಾರ ನಡೆದನ್ನು ಖಂಡಿಸಿದರು. 4 ಲೇಬರ್ ಕೋಡ್ ರದ್ದುಗೊಳಿಸಬೇಕು, ನರೇಗಾ ಯೋಜನೆಯನ್ನು ಪುನಃ ಸ್ಥಾಪಿಸಿ ವಿಜಿ ಗ್ರಾಮ್ಜಿ ಕಾಯ್ದೆ ರದ್ದುಗೊಳಿಸಬೇಕು, ಭೂ ಸ್ವಾಧೀನ ಕಾಯ್ದೆಯನ್ನು ಹಿಂಪಡೆಯಲು ಒತ್ತಾಯಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಂದಿರುವ ಭೂ ಸುಧಾರಣಾ, ಎಪಿಎಂಸಿ, ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡುವುದನ್ನು ನಿಲ್ಲಿಸಬೇಕು, ಬೀಜ ಮಸೂದೆ ಕಾಯ್ದೆಯನ್ನು ಹಿಂಪಡೆಯಬೇಕು ಎಂದು ಮನವಿ ಮಾಡಿದರು. ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ ರದ್ದುಗೊಳಿಸಬೇಕು. ಕರ್ನಾಟಕ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ಈಗ ತಂದಿರುವ ಗೆಜೆಟ್ ನೋಟಿಫಿಕೇಶನ್ ಅನ್ನು ವಾಪಸ್ಸು ಪಡೆಯಬೇಕು ಮತ್ತು ಒಕ್ಕೂಟ ಸರ್ಕಾರ ತಂದಿರುವ ಜನವಿರೋಧಿ ಮಸೂದೆಗಳನ್ನು ವಿರೋಧಿಸಬೇಕು. 2025 ಆಗಸ್ಟ್ ತಿಂಗಳಲ್ಲಿ ಕನಿಷ್ಠ ವೇತನ ಹೆಚ್ಚಳದ ಕುರಿತು ಕನಿಷ್ಠ ವೇತನ ಸಲಹಾ ಮಂಡಳಿ ನೀಡಿರುವ ಶಿಫಾರಸನ್ನ ಅಂತಿಮ ಅಧಿಸೂಚನೆಯಾಗಿ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ, ಕಟ್ಟುತ್ತೇವಾ, ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟುತ್ತೇವಾ. ಓಡದ ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ. ಕಟ್ಟುತ್ತೇವೆ ನಾವು ಕಟ್ಟೆ ಕಟ್ಟ ನಾವು ಮನಸ್ಸು ಕಟ್ಟುತ್ತೇವಾ. ರದ್ದು ಮಾಡಿ ಎಲ್ಲ ಕಾರ್ಮಿಕರನ್ನ ಕಾಯಂಗೊಳಿಸಿ ಕನಿಷ್ಠ ವೇತನ 34,000 ನೀಡಲೇಬೇಕು. ಬಹಳ ಮಂದಿ ಗೊತ್ತಿಲ್ಲ ಯಾಕ ಏನು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಮ ಲೇಬರ್ ಕೋಡ್ಸು 29 ಕೋಡ್ ಅದನ್ನ ತೆಗೆದುಬಿಟ್ರು. ಅವರು ತೆಗೆದು 4 ಕೋಡ್ ಇಟ್ಟಾರ. ಆ 4 ಕೋಡಲ್ಲಿ ಏನೈತಂದ್ರೆ ಕಂಪನಿಯವನು ಹೇಳಿದಂಗ ವರ್ಕರ್ಸ್ ಕೇಳ್ಬೇಕು, ಅವನು ಕುಂದ್ರಬೇಕು. ಆಮೇಲೆ ಯೂನಿಯನ್ಗಳಿಗೆ ಮೊದಲು ಹೆಂಗಿತ್ತಂದ್ರೆ 50 ಮಂದಿ ಇದ್ರೆ ಏನೋ ಒಂದು ಯೂನಿಯನ್ ಮಾಡ್ಬೋದು ಅಂತಿತ್ತು. ಈಗ ಹಂಗಲ್ಲ, 70% 1000 ಮಂದಿ ಈ ಥರ ಕೆಲವೊಂದೆಲ್ಲ ತೆಗೆದುಬಿಟ್ರೆ ಅದನ್ನ ಜಾರಿ ಮಾಡ್ಬೇಕು ಅಂತಂದು ಇವತ್ತು ಆಲ್ ಓವರ್ ಇಂಡಿಯಾದಾಗ ಸ್ಟ್ರೈಕ್ ನಡೆದೈತಿ. ನಮ್ಮ ಅಧ್ಯಕ್ಷರು ಏನು ಅದಾರಲ್ಲ ಬೆಂಗಳೂರಾಗ, ಅವರು ಏನು ಹೇಳಕತ್ತಾರ ಆ ಇದ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ನಡ್ಕೊಂಡು ಹೊಂಟಿವಿ. ಇವತ್ತು ಸ್ಟ್ರೈಕ್ ಇರೋದು
ಇಷ್ಟು. ಆಮೇಲೆ ಏನು ಮುಂದಿನ ದಿನಗಳದಾಗ ನಮ್ಗೆ ಏನೈತೆ ಅದನ್ನೂ ಬರ್ತೈತೆ. ಇದು ಇಂಪ್ಲಿಮೆಂಟ್ ನಮ್ಗೇನು ಇಂಪ್ರೂವ್ಮೆಂಟ್ ಆಗಲಿ ಬೇರೆ ಏನೇನಲ್ಲ. ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಸಂಯುಕ್ತ ಹೋರಾಟ ಕರ್ನಾಟಕ ಮುಖಂಡರಾದ ಡಿಎಸ್ ಶರಣಬಸವ, ಎನ್ಎಸ್ ವೀರೇಶ್, ಮಹೇಶ್ ಚಿಕಲ್ಪರ್ವಿ, ಎಚ್ ಪದ್ಮಾ, ಪ್ರಭಾಕರ್ ಪಾಟೀಲ್, ಶ್ರೀಶೈಲ್ ರೆಡ್ಡಿ, ಕಾಶಪ್ಪ, ಅಮೀರ್ ಅಲಿ, ಗೋವಿಂದ್, ಸಲಾವುದ್ದೀನ್, ಎಂ ರವಿ, ಎಂ ಶರಣಗೌಡ, ಖಾಜಾ ಅಸ್ಲಂ, ಮಾರಪ್ಪ ವಕೀಲ್, ಗೋಕುರಮ್ಮ, ಶರಣಮ್ಮ, ಈರಮ್ಮ, ಮಲ್ಲಮ್ಮ, ಮಲ್ಲನಗೌಡ, ರವಿಕುಮಾರ್, ದೇವರಾಜ್ ಸೇರಿ ಅಂಗನವಾಡಿ ಆಶಾ ಕಾರ್ಯಕರ್ತರು, ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಮುಷ್ಕರದಲ್ಲಿ ಭಾಗವಹಿಸಿದರು. ಈಗ ಜಾಹೀರಾತು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಸಂಹಿತೆಗಳ ವಿರುದ್ಧ ಹಾಗೂ ಉದ್ಯೋಗ ಭದ್ರತೆಯನ್ನು ಹಾಳು ಮಾಡುತ್ತಿರುವ ನೀತಿಗಳನ್ನು ಖಂಡಿಸಿ ಎಐಸಿಸಿಟಿಯು ನೇತೃತ್ವದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಅಂಗವಾಗಿ ತಾಲೂಕಿನ ಯರಗೇರ ಗ್ರಾಮದ ಕರ್ನೂಲ್ ವೃತ್ತದ ಬಳಿಯ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿರುವುದು ಕೇವಲ ಆರ್ಥಿಕ ದಾಳಿ ಮಾತ್ರವಲ್ಲ, ರಾಜಕೀಯ ದಾಳಿಯೂ ಆಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಖಾನೆಗಳು ಹಾಗೂ ಗುತ್ತಿಗೆ ಕಾರ್ಮಿಕರ ಲೈಸೆನ್ಸ್ ಮಿತಿಯಲ್ಲಿ ಹೆಚ್ಚಳ ಮಾಡಿರುವುದರಿಂದ ಸುಮಾರು 90% ಕಾರ್ಮಿಕರ ವೇತನ, ಇಎಸ್ಐ, ಪಿಎಫ್, ಗ್ರಾಚ್ಯುಟಿ ಹಾಗೂ ಬೋನಸ್ ಹಕ್ಕುಗಳಿಂದ ಹೊರಗುಳಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವನೋಪಾಯ ವೇತನ ಜಾರಿಗೆ ಯಾವುದೇ ಪ್ರಸ್ತಾಪವಿಲ್ಲದೆ ಕನಿಷ್ಠ ಕೂಲಿಯನ್ನ ತಳಮಟ್ಟದಲ್ಲಿ ನಿಗದಿಪಡಿಸಿರುವುದು ಕಾರ್ಮಿಕರ ಜೀವನ ಮಟ್ಟವನ್ನ ಮತ್ತಷ್ಟು ಹದಗೆಡಿಸುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ನೂತನ ತಿದ್ದುಪಡಿ ಕಾಯ್ದೆಯಿಂದ ಮಾಲೀಕರ ಲಾಭದ ಪ್ರಮಾಣ ಹೆಚ್ಚಾಗಿ ಕಾರ್ಮಿಕರ ವೇತನ ಪಾಲು ಕಡಿಮೆಯಾಗುವ ಆತಂಕ ವ್ಯಕ್ತಪಡಿಸಿದರು. ಕಾರ್ಮಿಕ ಸಂಘ ರಚಿಸುವ ಹಕ್ಕುಗಳಿಗೆ ನಿರ್ಬಂಧ ವಿಧಿಸುವ ಮೂಲಕ ಸಾಮೂಹಿಕ ಚೌಕಾಸಿ ಶಕ್ತಿಯನ್ನ ಕುಗ್ಗಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಮುಷ್ಕರ ಹಕ್ಕಿನ ಮೇಲೂ ನಿರ್ಬಂಧ ಹೇರಲಾಗಿದ್ದು ಹಕ್ಕೊತ್ತಾಯಕ
ಕೆಲಸಕ್ಕಾಗಿ ಮುಷ್ಕರ ಮಾಡಿದರೆ ದಂಡ, ಜೈಲು ಹಾಗೂ ವೇತನ ಕಡಿತದಂತಹ ಕ್ರಮಗಳನ್ನು ಕೈಗೊಳ್ಳುವ ವ್ಯವಸ್ಥೆ ತರಲಾಗಿದೆ. 300ಕ್ಕಿಂತ ಕಡಿಮೆ ಕಾರ್ಮಿಕರಿರುವ ಕಾರ್ಖಾನೆಗಳನ್ನು ಯಾವಾಗ ಬೇಕಾದರೂ ಮುಚ್ಚಲು ಅವಕಾಶ ನೀಡಿರುವುದು ಬಂಡವಾಳಗಾರರ ಪರವಾದ ನೀತಿಯಾಗಿದೆ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರ ಮನರೇಗಾ ಬದಲಾಯಿಸಿ ವಿಬಿಜಿ ರಾಮ್ಜಿ ಜಾರಿಗೊಳಿಸುತ್ತಿದ್ದು ಯೋಜನೆಯನ್ನು ದುರ್ಬಲಗೊಳಿಸುವ ಹುನ್ನಾರವಾಗಿದೆ. ವಿದ್ಯುತ್ ಖಾಸಗೀಕರಣ, ರೈತರಿಗೆ ಬೆಂಬಲ ಬೆಲೆ ನಿರಾಕರಣೆ, ಭೂಸ್ವಾಧೀನ ತಿದ್ದುಪಡಿ ಗ್ರಾಮೀಣ ಆರ್ಥಿಕತೆಯನ್ನು ಹಾಳು ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಕಾರ್ಮಿಕ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸದೆ ಕಾರ್ಮಿಕ ಸಂಹಿತೆಗಳ ಗೆಜೆಟ್ ಅಧಿಸೂಚನೆ ಹೊರಡಿಸಿರುವುದನ್ನು ಕೂಡ ಪ್ರತಿಭಟನಾಕಾರರು ಖಂಡಿಸಿದರು. ಕನಿಷ್ಠ ವೇತನ ಸಲಹಾ ಮಂಡಳಿಯ ಶಿಫಾರಸುಗಳನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. 4 ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣ ರದ್ದುಗೊಳಿಸಬೇಕು. ನರೇಗಾ ಯೋಜನೆಯನ್ನು ಬಲಪಡಿಸಿ ಸಂಬಂಧಿತ ತಿದ್ದುಪಡಿಗಳನ್ನು ಹಿಂಪಡೆಯಬೇಕು. ಭೂಸ್ವಾಧೀನ ಕಾಯ್ದೆಯ ತಿದ್ದುಪಡಿಗಳನ್ನು ರದ್ದುಪಡಿಸಬೇಕು. ಭೂ ಸುಧಾರಣೆ, ಎಪಿಎಂಸಿ, ಜಾನುವಾರು ಸಂರಕ್ಷಣೆ ಸೇರಿದಂತೆ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು. ಬೀಜ ಮಸೂದೆ ಮತ್ತು ವಿಮಾ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಕರ್ನಾಟಕ ಸರ್ಕಾರ ಹೊರಡಿಸಿದ ಕಾರ್ಮಿಕ ಸಂಹಿತೆಗಳ ಗೆಜೆಟ್ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು. ಕನಿಷ್ಠ ವೇತನ ಸಲಹಾ ಮಂಡಳಿಯ ಶಿಫಾರಸುಗಳನ್ನು ಅಂತಿಮ ಅಧಿಸೂಚನೆಯಾಗಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಇಂದು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಇಂದು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಒಗ್ಗಟ್ಟಿರಲಿ. ವಿರೋಧಿ ಭೂ ಮಸೂದೆಗಳನ್ನು ವಾಪಸ್ ಪಡೆಯಲೇಬೇಕು. ರೈತರು ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ಐಕ್ಯತೆ ಚಿರವಾಗಲಿ. ಎಐಸಿಸಿಟಿಯು ಜಿಂದಾಬಾದ್. ಎಐಸಿಸಿಟಿಯು ಜಿಂದಾಬಾದ್. ಕಾರ್ಮಿಕ ಕಾಯ್ದೆಗಳನ್ನು ವಾಪಸ್ ಆಗಲಿ. ಕಾರ್ಮಿಕ ಕಾಯ್ದೆಗಳನ್ನು ವಾಪಸ್ ಆಗಲಿ. ಎಐಸಿಸಿಟಿಯು ಜಿಂದಾಬಾದ್. ರೈತ ಕಾರ್ಮಿಕ ಹೋರಾಟಕ್ಕೆ ಜಯವಾಗಲಿ. ರೈತ ಕಾರ್ಮಿಕ ಹೋರಾಟಕ್ಕೆ ಜಯವಾಗಲಿ. ರೈತ ಕಾರ್ಮಿಕ ಹೋರಾಟಕ್ಕೆ ಜಯವಾಗಲಿ. ರಾಯಚೂರಿನಲ್ಲಿ ಇವತ್ತು ಚಿಕ್ಕಸೂರು ಒಡ್ಲೂರು ಕ್ರಾಸ್ ಹತ್ರ ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ರಸ್ತೆ ತಡೆ ಚಳವಳಿಯನ್ನು ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಈ ಕೂಡಲೇ ಜನ ವಿರೋಧಿ, ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಪ್ರತಿಭಟನೆ ಮೂಲಕ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷರು ಅಜಿತ್ ಜಾಗೀರ್ದಾರ್, ಮುಖಂಡರಾದ ಜಿಲಾನಿ ಯರ್ಗೇರ, ಹನೀಫ್ ಅಬಕಾರಿ, ಮೊಯಿಜ್, ಭೀಮಣ್ಣ, ಚಾಂದ್ ಪಾಷಾ, ಜಗದೀಶ್, ನಿಸಾರ್, ವೀರೇಶ್, ಆಂಜನೇಯ, ಮಾರಣ್ಣ, ತಿಮ್ಮಪ್ಪ ನಾಯಕ ಸೇರಿದಂತೆ ಅನೇಕರು ಇದ್ದರು. ಪ್ರಸ್ತುತ ದಿನಗಳಲ್ಲಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಜನರಿಗೆ ಬೂದಿ ಹಚ್ಚಿ ತಾಯ್ತ ಕಟ್ಟಿ ದೇವರು ಕಾಡುತ್ತಿವೆ ಅಂತಾರೆ. ವಾಸ್ತವದಲ್ಲಿ ದೇವರು ಅಂದ್ರೆ ತಂದೆ ತಾಯಿ. ಅವರೆಂದು ತನ್ನ ಮಕ್ಕಳಿಗೆ ಕೇಡು ಬಯಸುವುದಿಲ್ಲ. ಹಾಗಾಗಿ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ದಂಧೆ ವಿರುದ್ಧ ಜಾಗೃತಿ ಅಗತ್ಯವಿದೆ ಎಂದು ಕೊಡೆಕಲ್ ಬಸವಣ್ಣನ ಶಾಖಾ ಮಠದ ಅಮರಜ್ಞಾನ ಪೀಠದ ಅಧ್ಯಕ್ಷ ಆರ್ ಮಾನಸಯ್ಯ ಹೇಳಿದರು. ಸಮೀಪದ ಗೆಜ್ಜಲಘಟ್ಟ ಗ್ರಾಮದಲ್ಲಿ ಅಮರಜ್ಞಾನ ಪೀಠ, ಕೊಡೆಕಲ್ ಬಸವಣ್ಣ ಶಾಖಾ ಮಠ ಹಾಗೂ ಬೆಂಕಿ ಬೆಳಕು ಪ್ರಾದೇಶಿಕ ಸಂಜೆ ದಿನಪತ್ರಿಕೆ ರಾಯಚೂರು, ಲಿಂಗೈಕ್ಯ ಭಜನಾ ರಾಮಣ್ಣ ಸ್ಮರಣೋತ್ಸವ ಸಮಿತಿ ನೇತೃತ್ವದಲ್ಲಿ ನಡೆದ ಲಿಂಗೈಕ್ಯ ಭಜನೆ ರಾಮಣ್ಣನವರ 27ನೇ ಸ್ಮರಣೋತ್ಸವ, ಭಜನ ಪದ್ಮ ವಿಭೂಷಣ ಪ್ರಶಸ್ತಿ ಪ್ರದಾನ ಹಾಗೂ ತತ್ವಪದ ಹಾಡಿಕೆ ಸಮಾಗಮ ಕಾರ್ಯಕ್ರಮದಲ್ಲಿ ಸಮಾರೋಪ ನುಡಿಗಳನ್ನಾಡಿದ ಅವರು, ಮಾನವನ ಸಂಬಂಧಗಳು ಅಳಿವಿನಂಚಿಗೆ ಬಂದಿವೆ. ನಮ್ಮ ಶರಣರು, ಹಿರಿಯರು ಕಾಯಕ ಮತ್ತು ದಾಸೋಹದ ಮೂಲಕ ಘನತೆಯಿಂದ ಜೀವನ ಮಾಡುವುದು ಕಲಿಸಿದ್ದಾರೆ. ಸತ್ಯದ ಪರವಾದ ಕೆಲಸ ಮಾಡುವುದೇ ತತ್ವ ಪದಕಾರರ ಕೆಲಸ. ತಂದೆ ತಾಯಿಯೇ ನಿಜವಾದ ದೇವರು. ತಂದೆ ತಾಯಿಯನ್ನ ಪೂಜಿಸದೆ ಕಾಶಿ, ಕೇದಾರ ಪುಣ್ಯಕ್ಷೇತ್ರಗಳಲ್ಲಿ ಇರುವ ದೇವರು ದೇವರಲ್ಲ. ಅವುಗಳನ್ನು ಪೂಜಿಸಿದರೆ ಫಲ ಸಿಗಲ್ಲ. ಈ ನೆಲದ ಕೃಷಿ ಸಂಪ್ರದಾಯ, ಹೈನುಗಾರಿಕೆ, ದುಡಿಮೆಯಲ್ಲಿ ನಂಬಿಕೆ ಇಲ್ಲದವರು ದೇವರ ಹೆಸರಲ್ಲಿ ಯಜ್ಞಯಾಗಗಳನ್ನು ಮಾಡಿ ಹಾಲು, ತುಪ್ಪ, ಆಹಾರ ಪದಾರ್ಥಗಳನ್ನು ಬೆಂಕಿಗೆ ಸುರಿಯುವ ಮೂಲಕ ಅಧರ್ಮದ ಕೆಲಸ ಮಾಡುತ್ತಿದ್ದಾರೆ. ವಾಸ್ತವದಲ್ಲಿ ಬೆಂಕಿಯನ್ನು ನಂದಿಸಲು ನೀರು ಹಾಕುವುದು ಧರ್ಮ. ಹಾಗಾಗಿ ದೇವರ ಹೆಸರಿನಲ್ಲಿ ಭಯ ಹುಟ್ಟಿಸುವ ಮಾಟ ಮಂತ್ರ ಮಾಡುವ ಜನಗಳ ಬಗ್ಗೆ ಎಚ್ಚರದಿಂದಿರಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೆಯುಡಬ್ಲ್ಯೂಜೆ ಜಿಲ್ಲಾಧ್ಯಕ್ಷ ಹಾಗೂ ಬೆಂಕಿ ಬೆಳಕು ಪತ್ರಿಕೆಯ ಸಂಪಾದಕರಾದ ಆರ್ ಗುರುನಾಥ್ ಮಾತನಾಡಿದ ಅವರು, ಲಿಂಗೈಕ್ಯ ಭಜನೆ ರಾಮಣ್ಣನವರ ಪುತ್ರ ಹಾಗೂ ನಮ್ಮ ತಂದೆ ಕೂಲಿ ನಾಲಿ ಮಾಡಿ ಕಾಯಕ ಮಾಡುವುದರ ಜೊತೆಗೆ ಪ್ರತಿನಿತ್ಯ 2 ಹೊತ್ತು ತತ್ವ ಪದಗಳ ಹಾಡಿಕೆಯನ್ನು ಮಾಡುತ್ತಿದ್ದುದು ಶರಣ ತತ್ವವನ್ನು ಎತ್ತಿ ಹಿಡಿದು
ಕಾಯಕ ಮತ್ತು ದಾಸೋಹ ಪರಂಪರೆಯನ್ನ ಮುಂದುವರಿಯಲು ಶ್ರಮಿಸಿದವರು. ಯಾರಿಗೂ ಕೈ ಚಾಚದೆ ಸ್ವಾಭಿಮಾನದಿಂದ ದುಡಿದು ನಮ್ಮನ್ನ ಈ ಮಟ್ಟಕ್ಕೆ ತಂದ ನಮ್ಮ ತಂದೆ ನಮಗೆ ನೀಡಿದ ಜೀವನದ ಮೌಲ್ಯ ಬಹಳ ಮಹತ್ವದ್ದು. ಈ ಬಾರಿ ಅವರ ನೆನಪಿಗಾಗಿ ಸ್ಮರಣೋತ್ಸವ ಅಂಗವಾಗಿ 5 ಜನ ತತ್ವ ಪದಕಾರರಿಗೆ ಭಜನಾ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದ ವೇದಿಕೆ ಸಾನ್ನಿಧ್ಯವನ್ನ ಶ್ರೀ ಗಡವಡಕೀಶ್ವರ ಮಠದ ಗುರುಸ್ವಾಮಿ ತಾತನವರು ಹಾಗೂ ಶ್ರೀ ಶಿವಣ್ಣ ಕವಿಗಳು ಹುಲ್ಲೂರು ವಹಿಸಿಕೊಂಡರು. ವೇದಾಂತ ಚಿಂತಕ ಶೇಖರಪ್ಪ ಸುರಪೂರು, ಶಾಂತಯ್ಯ ಸ್ವಾಮಿ ಕ್ಯಾತನಾಳ ಮಾತನಾಡಿದರು. ಬಸವಣ್ಣ ದೇವಸ್ಥಾನದ ಆವರಣದಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಪ್ರಸಿದ್ಧ ಭಜನಾ ಮಾಳ್ಯಗಳಿಂದ ಇಡೀ ರಾತ್ರಿ ತತ್ವಪದ ಹಾಡಿಕೆ ನಡೆಯಿತು. ಈ ವೇಳೆ ಎಂ ಗಂಗಾಧರ್, ಬಸಪ್ಪ ಚಲವಾದಿ ಗೆಜ್ಜಲಘಟ್ಟ, ಗುರುರಾಜ್ ಗೌಡೂರ್, ಅಮರಯ್ಯ ಗಂಟೆ, ಆದೇಶ್ ನಗನೂರ್, ಡಿಜಿ ಶಿವ ಗೆಜ್ಜಲಘಟ್ಟ, ಶರಣಬಸವ ಈಚನಾಳ್, ಸಿದ್ದು ಭಜಂತ್ರಿ, ತಿಪ್ಪರಾಜ್ ಗೆಜ್ಜಲಘಟ್ಟ, ವಿಶ್ವಕ್ರಾಂತಿ ಗೆಜ್ಜಲಘಟ್ಟ ಸೇರಿದಂತೆ ಗ್ರಾಮಸ್ಥರು ಇದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಜ್ಯ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 25,000 ಕೋಟಿ ಅನುದಾನ ನೀಡಿ ಕೈಗಾರಿಕೆಗಳಿಗೆ ರಿಯಾಯಿತಿ ಘೋಷಿಸಲು ವಿ ಲಕ್ಷ್ಮೀರೆಡ್ಡಿ ಆಗ್ರಹ. ಕಾರ್ಮಿಕ ಸಂಹಿತೆ ಜಾರಿ ವಿರೋಧಿಸಿ ಬೃಹತ್ ಪ್ರತಿಭಟನೆ ರ್ಯಾಲಿ. ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಯರಗೇರರ್ ಬಳಿ ರಸ್ತೆ ತಡೆ, ಕಾರ್ಮಿಕ ಸಂಹಿತೆ ಜಾರಿಗೆ ವಿರೋಧ. ಮತ್ತು ದೇವರು ಧರ್ಮದ ಹೆಸರಿನಲ್ಲಿ ದಂಧೆ ಆರ್ ಮಾನಸಯ್ಯ. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ಹಲವು ವರ್ಷಗಳ ನಂತರ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ರಾಯಚೂರು ಜಿಲ್ಲೆಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೂ ರಾಯಚೂರು ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.